ವಿಮಾನ ನಿಲ್ದಾಣಕ್ಕೆ ಭೂಮಿ ಕಳೆದುಕೊಂಡ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸಂಪರ್ಕ ರಸ್ತೆ ಮತ್ತು ಭೂಮಿ ಕಳೆದುಕೊಂಡ ಪ್ರತಿ ಕುಟುಂಬಕ್ಕೆ ಒಂದು ಉದ್ಯೋಗ ಹಾಗೂ ಭೂಮಿ ದುರಸ್ತಿ ಉಳಿಕೆ ಭೂಮಿಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿ ಭೂ ಸಂತ್ರಸ್ತರ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದವರು ಹಾಗೂ ರೈತರು ಇಂದು ಡಿಸಿ ಕಚೇರಿ ಎದುರು ಧರಣಿ ನಡೆಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟ ಸುತ್ತಮುತ್ತಲ ಗ್ರಾಮಗಳ ನೂರಾರು ರೈತರು ಅವರ ಕುಟುಂಬದವರು ಹಾಗೂ ಮುಖಂಡರು ಭೂಮಿ ಪಡೆಯುವಾಗ ಒಂದು ನಿಲುವು ಈಗ ಒಂದು ನಿಲುವು ತಳೆದಿರುವ ಜಿಲ್ಲಾಡಳಿತ ಮತ್ತು ಸರ್ಕಾರದ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ್ರು. ನಂತರ ಡಿಸಿ ಕಚೇರಿಗೆ ಆಗಮಿಸಿ ಧರಣಿ ಆರಂಭಿಸಿದ ಪ್ರತಿಭಟನಾಕಾರರು ಈ ಮೊದಲು ಹೇಳಿದಂತೆ ನಮ್ಮ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ರು. ವಿಮಾನ ನಿಲ್ದಾಣಕ್ಕೆ ಬೋನಹಳ್ಳಿ, ಲಕ್ಷ್ಮೀಸಾಗರ, ದ್ಯಾವಲಾಪುರ, ತೆಂಡಿಹಳ್ಳಿ ಮತ್ತು ಜಿಮೈಲನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳ ರೈತರ ನೂರಾರು ಎಕರೆ ಕೃಷಿ ಯೋಗ್ಯ ಭೂಮಿಯನ್ನ ಕೆಎಡಿಬಿ ಸ್ವಾಧೀನ ಮಾಡಿಕೊಂಡು ಹಾಲಿ ವಿಮಾನ ನಿಲ್ದಾಣ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ. 1997ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಶುರುವಾದಾಗಲೇ ಸುತ್ತಲೂ ಬರುವ ಗ್ರಾಮಗಳಿಗೆ ಮತ್ತು ಕೃಷಿ ಭೂಮಿಗೆ ಅನುಕೂಲವಾಗುವಂತೆ ಸಂಪರ್ಕ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಆಗಿನ ಜಿಲ್ಲಾಡಳಿತ ಭರವಸೆ ನೀಡಿತ್ತು. ಜೊತೆಗೆ ಭೂಮಿ ಕಳೆದುಕೊಂಡು ಕುಟುಂಬ ಒಂದೊಂದು ಉದ್ಯೋಗ ನೀಡುವ ಭರವಸೆಯನ್ನು ಕೊಡಲಾಗಿತ್ತು. ಆದಿಕ ಸಾಕಾರ ಆಗಲಿ, ಹಾಲಿ ಪ್ರಗತಿಯಲ್ಲಿರುವ ಏರ್ಪೋರ್ಟ್ ಕಾರ್ಯಾರಂಭ ಮಾಡಿದರೆ ಬೋನಹಳ್ಳಿ, ಲಕ್ಷ್ಮೀಸಾಗರ, ದ್ಯಾವಲಾಪುರ, ತೆಂಡಿಹಳ್ಳಿ, ಜಿಮೈಲನಹಳ್ಳಿ, ಸಂಕೇನಹಳ್ಳಿ, ಚಿಕ್ಕಬೋನಹಳ್ಳಿ, ಕೊಮ್ಮೇನಹಳ್ಳಿ, ಚಟ್ಟನಹಳ್ಳಿ, ಹಲಸಿನಹಳ್ಳಿ, ಗಾಡೇನಹಳ್ಳಿ, ಸಮುದ್ರವಳ್ಳಿ, ಗೇಕ್ರೋಹಳ್ಳಿ, ಯೋಗಿಹಳ್ಳಿ, ಹಂಡ್ರಂಗಿ, ಕುಂದೂರುಮಠ ರಸ್ತೆ ಸೇರಿ ಹಲವು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಇಲ್ಲದಂತಾಗುತ್ತದೆ. ಇಷ್ಟು ಗ್ರಾಮಗಳ ಬಂದಿ ಸುತ್ತಿ ಬಳಸಿ ಹಾಸನಕ್ಕೆ ಬರಬೇಕಾಗುತ್ತದೆ ಎಂದು ದೂರಿದ್ರು. ವಿಮಾನ ನಿಲ್ದಾಣದ ಸುತ್ತಮುತ್ತ ಅನೇಕ ರೈತರು ಸ್ವಾಧೀನದಲ್ಲಿದ್ದರೂ ಅವರ ಭೂಮಿ ದುರಸ್ತಿಯಾಗಿಲ್ಲ. ಅದನ್ನು ಇತ್ಯರ್ಥಪಡಿಸಬೇಕು. ಲಕ್ಷ್ಮೀಸಾಗರ ಗ್ರಾಮದ ರೈತರಿಗೆ ಪರಿಹಾರ ಕೊಡಬೇಕು ಎಂದು ಆಗ್ರಹಿಸಿದರು. ಅಧಿಕಾರಿ ವರ್ಗ ಮತ್ತು ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ವಿನಂತಿ ಏನಂದರೆ, ನಾವು ಬೂನಹಳ್ಳಿ ವಿಮಾನ ನಿಲ್ದಾಣ ಆಗೋದಕ್ಕೆ ಯಾರದೇ ಅಭ್ಯಂತರ ಇಲ್ಲ. ನಮ್ಮದು ಇಲ್ಲಿ ಬಂದಿರದೇ ಯಾರದುವೆ ವಿಮಾನ ನಿಲ್ದಾಣದಕ್ಕೆ ವಿರೋಧ ಇಲ್ಲ. ನಾವು ವಿಮಾನ ನಿಲ್ದಾಣದ ಅಭಿವೃದ್ಧಿಗೆ ವಿರೋಧಿಗಳಲ್ಲ. ಅಲ್ಲಿ ಏನಾಗಿದೆ ಅಂದರೆ, ನಮ್ಮ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಸೇರಿಕೊಂಡು ಅಲ್ಲಿರೋಂಥ ಕೆಲವು ಸಮಸ್ಯೆಗಳು ಏನು, ಈ ರೈತರಿಗೆ ಅಕ್ಕಪಕ್ಕದಲ್ಲಿರೋಂಥ ರೈತರಿಗೆ ಹೋಗೋದಕ್ಕೆ ದಾರಿ ಮತ್ತು ಹೊಂದ್ಕೊಂಡಿರೋಂಥ ಜಮೀನುಗಳಿಗೆ ದುರಸ್ತಿ ಇಷ್ಟು ಮಾಡಿಕೊಂಡು ನಮಗೆ ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು. ಇವರು ರಸ್ತೆ ಅವರು ಏನು ಇದು ಮಾಡಿದ್ದಾರೆ, ಸವಲತ್ತನ್ನು ತಗೊಂಡು ನಾವು ಮಾಡಿಕೊಡ್ತೀವಿ ಅಂತ ಇದ್ದಾರೆ. ಅದು ನಮಗೆ ಅನುಕೂಲತೆ ಇಲ್ಲ. ಕಾಂಪೌಂಡ್ ಹಾಕಿದ ಮೇಲೆ ಬೇರೆಯವರು ಅನುಭವದಲ್ಲಿರೋಂಥ ರೈತರ ಜಮೀನಲ್ಲಿ